ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಕೃತಿ ವ್ಲಾಗ್ಸ್. ಇದು ವೆಡ್ನೆಸ್ಡೇ ವ್ಲಾಗ್ ಆಗಿರುತ್ತೆ, ಶಿವರಾಮನವಮಿ ಹಬ್ಬದ ವ್ಲಾಗ್. ಬೆಳಗ್ಗೆ ಎದ್ದ ತಕ್ಷಣ ಬ್ರೇಕ್ಫಾಸ್ಟ್ಗೆ ಬಟರ್ ದೋಸೆ ಹಾಗೂ ಅದಕ್ಕೆ ಕಾಂಬಿನೇಷನ್ ಆಗಿ ಪಾಲಕ್ ದಾಲ್ ಮಾಡಿದ್ದೆ. ಆ್ಯಂಡ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಫಸ್ಟ್ ನಮ್ಮ ಮನೆಯವ್ರಿಗೆ ಬ್ರೇಕ್ಫಾಸ್ಟ್ ಕೊಟ್ಟು ಮತ್ತು ಹಬ್ಬದ ಕೆಲಸಗಳೆಲ್ಲ ಶುರು ಮಾಡ್ಕೊಂಡಿದ್ದೆ. ಸ್ವಲ್ಪ ತಡ ಆಗಿತ್ತು ಎದ್ದೇಳೋದು. ಚಾರ್ವಿ ಹೆಂಗೋ ಅವರಪ್ಪ ಜೊತೆನೇ ಟಿಫನ್ ಮಾಡ್ಕೊಂಡು ಬಿಡ್ತಾಳೆ. ಆ್ಯಂಡ್ ನಾನು ಚಿಕ್ಕ ಪಾಪುಗೆ ಸರಿ ಎಲ್ಲ ಮಾಡಿಕೊಂಡು ಸರಿ ತಿನ್ನಿಸಿ ಸ್ನಾನಗಳೆಲ್ಲ ಮಾಡಿಸಿ ರೆಡಿ ಮಾಡಿಸಿ ನಾನು ಪೂಜೆ ಶುರು ಮಾಡಿಕೊಂಡೆ. ಆ್ಯಂಡ್ ಚಿಕ್ಕ ಪಾಪು ಹೆಂಗೋ ಮಲ್ಕೊಂಡ್ಳು. ಬಟ್ ಇವಳಿಗಿನ್ನ ನನ್ನ ದೊಡ್ಡ ಮಗಳಿಗಿನ್ನ ನಿದ್ದೆ ಟೈಮ್ ಆಗಿರಲಿಲ್ಲ. ಸೊ ಹಂಗಾಗಿ ನನ್ನ ಪೂಜೆ ಮಾಡ್ತಿದ್ರೆ ನನಗೆಲ್ಲ ಎಲ್ಪ್ ಮಾಡೋದು, ತೀಟೆ ಮಾಡೋದು ಎಲ್ಲ ಮಾಡ್ತಿದ್ಲು. ಆ್ಯಂಡ್ ಅಂದರೂ ಸೈಲೆಂಟಾಗಿ ಕೂತಿದ್ಲು, ಮಾಡ್ಕೊಳಕ್ಕೆ ಬಿಟ್ಲು. ಆ್ಯಂಡ್ ಫೈನ್, ಇವಳನ್ನ ಒಂದು ಸ್ವಲ್ಪ ಇವಳನ್ನ ಮ್ಯಾನೇಜ್ ಮಾಡ್ಬೋದು. ಬಟ್ ನನ್ನ ಚಿಕ್ಕ ಪಾಪನ್ನ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ. ಸ್ವಲ್ಪ ಕಿರಿಕಿರಿ ಮಾಡ್ತಾಳೆ. ಗೋಣಿ ವಾಯ್ಸ್ ಓವರ್ ಕೊಡೋಕ್ಕೂ ಬಿಡ್ತಿಲ್ಲ. ಪ್ರತಿಯೊಂದು ಹಬ್ಬಕ್ಕೂ ಬೇಗ ಎದ್ದು ಬೇಗ ಪೂಜೆ ಮಾಡಿ ಬೇಗ ಮುಗಿಸ್ಕೊಳ್ತಿದ್ದೆ ಎಲ್ಲ. ಬಟ್ ರಾಮನವಮಿ ಹಬ್ಬಕ್ಕೆ ಸ್ವಲ್ಪ ತಡ ಆಗಿಬಿಡ್ತು. ಫೈನ್, ಅಂದರೂ ಸ್ವಲ್ಪ ಬೇಗನೆ ಮುಗಿಸ್ಕೊಂಡೆ ಎಲ್ಲ. ಆ್ಯಂಡ್ ಈ ವರ್ಷ ರಾಮನವಮಿ ಹಬ್ಬ ಅನ್ನೋದು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಸ್ಪೆಷಲ್ ಅಂತ ಅಂದ್ಕೊಳ್ತೀನಿ. ಬಿಕಾಸ್ ರಾಮನ ಪ್ರತಿಷ್ಠಾಪನೆ ನಡೆದಿದೆ. ಸೊ ಎಲ್ಲರ ಮನೆಗಳಲ್ಲೂ ಎಲ್ಲ ದೇವಸ್ಥಾನಗಳಲ್ಲೂ ಈ ವರ್ಷ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಚೆನ್ನಾಗಿ ಆಚರಿಸ್ತಾರೆ ಅಂತ ನಾನು ಅಂದ್ಕೊಳ್ತಿದ್ದೀನಿ. ಬಾಗಿಲಿಗೆ ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಟು ಒಂದು ಪುಟ್ಟ ರಂಗೋಲಿ ಹಾಕಿ, ರಂಗೋಲಿ ಎಲ್ಲ ಆ್ಯಕ್ಚುಲಿ ಅದು ಸ್ಟಿಕ್ಕರ್ ಮೆತ್ಬಿಟ್ಟಿದ್ದೀನಿ. ಬಿಕಾಸ್ ನನ್ನ ದೊಡ್ಡ ಮಗಳು ಇರ್ತಾಳೆ, ಎಲ್ಲ ಗಜಿಬಿಜಿ ಮಾಡ್ತಾ ಇರ್ತಾಳೆ. ಹಾಗಾಗಿ ಒಂದು ಸ್ಟಿಕ್ಕರ್ ಮೆತ್ತು ಬಿಟ್ಬಿಟ್ಟಿದ್ದೀನಿ. ಅದಕ್ಕೆ ಒಂಚೂರು ಬಾರ್ಡರ್ಸಲ್ಲಿ ರಂಗೋಲಿ ಇಟ್ಬಿಟ್ಟೆ. ಆ್ಯಂಡ್ ಇದು ಕೂಡ ಹೇಳಲ್ಲ, ಓಡಾಡೋವಾಗ ಯಾವಾಗ ಒರೆಸ್ಬಿಡ್ತಾಳೋ. ಬಟ್ ಹೇಳ್ತಾ ಇದ್ರೆ ನೋಡ್ಕೊಂಡು ಓಡಾಡ್ತಾಳೆ. ರಂಗೋಲಿ ಮೇಲೆ ಒಂದು ಪುಟ್ಟದೊಂದು ರೋಸ್ ಹೂವು ಇಟ್ಟಿದ್ದೆ, ಅದನ್ನು ಎತ್ಕೊಂಡು ಬಂದ್ಬಿಟ್ಟಿದ್ದಾಳೆ. ನಾನು ನೋಡ್ಕೊಂಡೇ ಇಲ್ಲ, ಈಗ ವಿಡಿಯೋಲಿ ನೋಡ್ತೀನಿ. ನಾನಿಲ್ಲಿ ಶಿವರಾಮನವಮಿ ಹಬ್ಬದ ಸ್ಪೆಷಲ್ ಪಾನ್ಕ, ನೀರು ಮಜ್ಜಿಗೆ ಹಾಗೂ ಹೆಸರು ಬೇಳೆನ ಮಾಡಿದ್ದೆ. ಎಲ್ಲರ ಮನೆಗಳಲ್ಲಿ ಮಾಡೋ ಥರನೇ ನಾನು ಮಾಡ್ಕೊಂಡಿದ್ದೆ. ಅಂದರೂ ಶೂಟ್ ಮಾಡ್ಕೊಂಡಿದ್ದೆ ನಾನು ಹೆಂಗೆ ಮಾಡಿದ್ದೆ ಅಂತ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಆ್ಯಂಡ್ ಮೊದಲಿಗೆ ನಾನಿಲ್ಲಿ ಒಂದು ಮಣ್ಣಿನ ಪಾತ್ರೆಗೆ ಬೆಲ್ಲ ಹಾಕ್ಕೊಳ್ತಿದ್ದೀನಿ. ಬೆಲ್ಲ ಕರಗೋ ಅಷ್ಟರಲ್ಲಿ ನಾನು ನೀರು ಮಜ್ಜಿಗೆ ಹಾಗೂ ಹೆಸರು ಬೇಳೆ ಕೂಡ ರೆಡಿ ಮಾಡ್ಕೊತೀನಿ. ಆ್ಯಂಡ್ ನನಗೆ ಈ ಶಿವರಾಮನವಮಿ ಹಬ್ಬ ಅಂದರೆ ನೆನಪಾಗೋದು ನಮ್ಮೂರಲ್ಲಿ ಮಾಡ್ತಾ ಇದ್ದಂಥ ಹಬ್ಬ. ನಮ್ಮದೇ ಅಂತ ನಾಗರಕಟ್ಟೆ ಇತ್ತು. ಅಲ್ಲಿ ಹಿಂದಿನ ದಿನಾನೇ ಹೋಗಿ ಅಲ್ಲೆಲ್ಲ ತೊಳೆದು ಸಗಣಿಯಿಂದ ಸಾರಿಸಿ ಹಸಿ ತೆಂಗಿನ ನಾರಿಂದ ಚಪ್ಪರ ಹಾಕಿ ಅವತ್ತು ಮಾರನೇ ದಿನ ಎಲ್ಲರೂ ಫ್ರೆಶಪ್ ಆಗಿ ಹೊಸ ಬಟ್ಟೆ ಹಾಕ್ಕೊಂಡು ಪ್ರತಿಯೊಬ್ಬರು ದೊಡ್ಡಪ್ಪ ದೊಡ್ಡಮ್ಮ ಅವರು, ಅಣ್ಣ ಅಕ್ಕ ಮಮ್ಮಿ ಪಪ್ಪ ಎಲ್ಲ ಮಕ್ಕಳು ಹೋಗಿ ಅಲ್ಲಿ ಹಬ್ಬ ಮಾಡಿ ಅಲ್ಲಿ ಪಾನ್ಕ ಹೆಸರುಬೇಳೆ ನೀರು ಮಜ್ಜಿಗೆ ಕುಡಿಯೋದನ್ನು ನಾನು ತುಂಬ ಮಿಸ್ ಮಾಡ್ಕೊಳ್ತೀನಿ. ಆವಾಗ ನನಗೆ ಈ ಹಬ್ಬ ಅಂದರೆ ಒಂಥರ ಇಷ್ಟ. ಅಲ್ಲಿ ನಾಗರಕಟ್ಟೆ ಹತ್ರ ಹೋಗಿ ಮಾಡೋ ಅಂಥದ್ದು ಆ ದಿನಗಳೆಲ್ಲ ಮತ್ತೆ ಬರಲ್ಲ. ಇವಾಗ ನಾವು ನಮ್ಮ ಮನೇಲಿ ಎಷ್ಟು ಜನ ಇದ್ದೀವೋ ಅಷ್ಟು ಜನನೇ ಮಾಡ್ಕೊಂಡು ತಿನ್ನೋದು, ಇಲ್ಲ ದೇವಸ್ಥಾನಕ್ಕೆ ಬರೋದು, ಅಷ್ಟೇ ಆಗಿಬಿಟ್ಟಿರತ್ತೆ. ಎಲ್ಲರೂ ಸೇರೋ ಅಂಥದ್ದು ಎಲ್ಲ ಮಾಡೋ ಅಂಥದ್ದು ಎಲ್ಲ ಹಳ್ಳಿ ಕಡೆ ಅಷ್ಟೇ. ಆ್ಯಂಡ್ ಇಲ್ಲಿ ನಾನು ಹೆಸರುಬೇಳೆ ಮಾಡೋದಕ್ಕೆ ಅಂತ ಒಂದು ಬೌಲಿಗೆ ಸೌತೆಕಾಯಿನ ಸಣ್ಣ ಸಣ್ಣದಾಗೆ ಹಚ್ಚಿ ಹಾಕ್ಕೊಂಡಿದ್ದೀನಿ. ಈಗ ಕ್ಯಾರೆಟನ್ನು ಕೂಡ ತುರುಬ್ಕೊಳ್ತಿದ್ದೀನಿ. ಆ್ಯಂಡ್ ನನ್ನ ಮಜ್ಜಿಗೆಗೆ ಹೆಸರುಬೇಳೆಗೆ ಎಲ್ಲ ಬೇಕಾಗಿರೋಂತಹ ಕೊತ್ತಂಬರಿ ಹಾಗೂ ಕರಿಬೇವನ್ನ ಎಲ್ಲ ಒಂದೇ ಸಾರಿ ಹಚ್ಚಿ ಇಟ್ಕೊಳ್ತಿದ್ದೀನಿ. ಡಬಲ್ ಕೆಲಸ ಕಮ್ಮಿ ಆಗತ್ತೆ ಅಂದ್ಬಿಟ್ಟು ಹೆಸರುಬೇಳೆಗೆ ಹಾಗೂ ಮಜ್ಜಿಗೆಗೂ ಕೂಡ ಕೊತ್ತಂಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಗ ಕರಿಬೇವನ್ನು ಅಷ್ಟೇ, ಹೆಸರುಬೇಳೆಗೆ ಮಜ್ಜಿಗೆಗೆ ಎರಡಕ್ಕೂ ಸ್ವಲ್ಪ ಅಂತ ಹೇಳ್ಬಿಟ್ಟು ಹಚ್ಚಿ ಇಟ್ಕೊಳ್ತಿದ್ದೀನಿ. ಆ್ಯಂಡ್ ಇದೆಲ್ಲ ಹಚ್ಚಿ ಇಟ್ಕೊಂಡಿದ್ದಾದಮೇಲೆ ನಾನು ಮಜ್ಜಿಗೆಗೆ ಅಂತ ಒಂದು ಸ್ವಲ್ಪ ಶುಂಠಿ ಹಾಕ್ಕೊಳ್ತಿದ್ದೀನಿ. ನಾನು ಮಸಾಲ ಮಜ್ಜಿಗೆ ಮಾಡ್ತಿರೋದ್ರಿಂದ, ಮಸಾಲ ನೀರು ಮಜ್ಜಿಗೆ ಮಾಡ್ತಿರೋದ್ರಿಂದ ಶುಂಠಿನೂ ಅಷ್ಟೇ ಅದ್ರ ಮೇಲಿರುವಂಥ ಹೊಟ್ಟೆಲ್ಲ ತೆಗೆದು ಸ್ವಲ್ಪ ತುರಿದು ಹಾಕ್ಕೊಳ್ತೀನಿ. ಈ ಶುಂಠಿ ಹಾಕಿ ಮಾಡೋದ್ರಿಂದ ಮಜ್ಜಿಗೆ ಕೂಡ ಚೆನ್ನಾಗಿರುತ್ತೆ. ಮಸಾಲ ಮಜ್ಜಿಗೆ ಇಷ್ಟಪಡೋರಿಗೆ ಇಷ್ಟ ಆಗುತ್ತೆ. ಆ್ಯಂಡ್ ಮತ್ತೇನು ಸ್ವಲ್ಪ ಕರಿಬೇವು ಬೇಕು ಅನ್ನಿಸ್ತು, ಹಂಗಾಗಿ ಇನ್ನೂ ಸ್ವಲ್ಪ ಕರಿಬೇವನ್ನ ಎತ್ಕೊಂಡು ಸಣ್ಣದಾಗೆ ಹಚ್ಚಿ ಇಟ್ಕೊಳ್ತಿದ್ದೀನಿ. ಆ್ಯಂಡ್ ಹೆಸರು ಬೇಳೆಗೆ ಅಂತ ನಾನು ಇಲ್ಲಿ ಕಾಯಿ ತುರ್ಕೊಳ್ತಿದ್ದೀನಿ. ಹಸಿ ಕಾಯಿನ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟ್. ಬಟ್ ಇನ್ಸ್ಟೆಂಟಾಗೆ ಮಾಡ್ಕೊಳ್ಳೋಂಗಿದ್ರೆ, ಅವಾಗೆ ಖಾಲಿ ಮಾಡೋಂಗಿದ್ರೆ ಮಾತ್ರ ಕಾಯಿನ ಹಾಕ್ಕೊಳ್ಳಿ. ಬೇಸಿಗೆ ಆಗಿರೋದ್ರಿಂದ ಜಾಸ್ತಿ ಹಸಿ ಕಾಯಿನ ಹಾಕ್ಕೊಂಡ್ರೆ ತುಂಬ ಹೊತ್ತು ಇರಲ್ಲ. ಹಂಗಾಗಿ ನಾನು ಸ್ವಲ್ಪ ಒನ್ ಟೈಮ್ಗೆ ಅಷ್ಟೇ ಮಾಡ್ಕೊಳ್ಳೋದ್ರಿಂದ ಕಾಯಿ ಕೂಡ ಹಾಕ್ಕೊಳ್ತಿದ್ದೀನಿ. ಆ್ಯಂಡ್ ಹಸಿರು ಮೆಣಸಿನ್ಕಾಯಿ ಕೂಡ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ಮೊದಲಿಗೆ ಹೆಸರುಬೇಳೆ ಮಾಡೋದಕ್ಕೆ ನಾನು ತುರುಬಿಟ್ಕೊಂಡಿರೋ ಅಂತ ಕಾಯಿ ತುರಿ ಹಾಗೂ ಒಂದು ಸ್ವಲ್ಪ ಕರಿಬೇವು, ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಗೂ ಕೊತ್ತಂಬರಿನ ಹಾಕ್ಕೊಳ್ತಿದ್ದೀನಿ. ಆ್ಯಂಡ್ ಇದನ್ನು ಹಾಕ್ಕೊಂಡು ಹೆಸರುಬೇಳೆನೂ ಕೂಡ ಅಷ್ಟೇ ನಾನು 1 ಅವರ್ ಮುಂಚೆ ನೆನೆಸಿದ್ದೆ. ಜಾಸ್ತಿ ಹೊತ್ತು ನೆನೆಯೋ ಅವಶ್ಯಕತೆ ಏನಿಲ್ಲ, ಸ್ವಲ್ಪ 1 ಅವರ್ ನೆಂದರೆ ಸಾಕು. ಅದನ್ನು ಕೂಡ ಹಾಕ್ಕೊಂಡು ಒಂದು ಸರಿ ಕ್ಲೀನಾಗೆ ಮಿಕ್ಸ್ ಮಾಡ್ಕೊಳ್ತೀನಿ.
ಆ್ಯಂಡ್ ಹೆಸರು ಬೇಳೆಗೆ ಉಪ್ಪು ಎಲ್ಲ ಹಾಕೋದ್ರಿಂದ ನೀರು ಬಿಟ್ಕೊಳ್ಳುತ್ತೆ. ಹಂಗಾಗಿ ನಾನು ಸುಮ್ಮನೆ ಇದನ್ನು ಒಂದ್ಸರಿ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ. ಉಪ್ಪು ಏನೂ ಹಾಕ್ಕೊಳ್ಳಲ್ಲ, ತಿನ್ನೋ ಟೈಮಲ್ಲಿ ಉಪ್ಪು ಹಾಕ್ಕೊಳ್ತೀನಿ. ಕೆಲವರು ಹೆಸರು ಬೇಳೆಗೆ ಒಗ್ಗರಣೆ ಎಲ್ಲ ಹಾಕ್ಕೊಳ್ತಾರೆ, ಬಟ್ ನಾನು ಒಗ್ಗರಣೆ ಎಲ್ಲ ಹಾಕ್ಕೊಳ್ಳಲ್ಲ, ಹಾಗೆ ಸಿಂಪಲಾಗೆ ಮಾಡ್ಕೊಳ್ತೀನಿ. ಆ್ಯಂಡ್ ಹೆಸರುಬೇಳೆ ಮುಗೀತು. ಈಗ ನೀರು ಮಜ್ಜಿಗೆಗೋಸ್ಕರ ಒಂದು ಮಣ್ಣಿನ ಪಾತ್ರೆಗೆ ಮೊಸರು ಹಾಕ್ಕೊಂಡು ಅದಕ್ಕೆ ಕರಿಬೇವು, ತುರಿದಿಟ್ಕೊಂಡಿರೋಂಥ ಶುಂಠಿ, ಹಸಿರು ಮೆಣಸಿನ್ಕಾಯಿ ಹಾಗೂ ಕೊತ್ತಂಬರಿ ಎಲ್ಲದನ್ನು ಹಾಕ್ಕೊಂಡು ಒಂದ್ಸರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ಹಿಂಗು ಹಾಕ್ಕೊಳ್ತೀನಿ. ಹಿಂಗು ಹಾಕ್ಕೊಳ್ಳೋದ್ರಿಂದ ಡೈಜೆಷನ್ಗೆ ತುಂಬ ಒಳ್ಳೆಯದು ಅಂತ. ಆ್ಯಂಡ್ ಮೆಣಸಿನ ಪುಡಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಮಿಕ್ಸ್ ಮಾಡಿದ್ದಾದಮೇಲೆ ಇದಕ್ಕೆ ಬೇಕಾಗಿರೋಂತಹ ನೀರನ್ನು ಹಾಕ್ಕೊಳ್ತಿದ್ದೀನಿ. ನಾವು ಎಷ್ಟು ಮಜ್ಜಿಗೆ ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ತಿದ್ದೀನಿ. ಆ್ಯಂಡ್ ಇದು ನೀರು ಮಜ್ಜಿಗೆ ಆಗಿರೋದ್ರೆ ಸ್ವಲ್ಪ ತೆಳ್ಳಗಿದ್ರೇ ಚೆನ್ನಾಗಿರುತ್ತೆ. ಹಂಗಾಗಿ ಒಂದು ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡು ಚೆನ್ನಾಗಿ ಮಜ್ಜಿಗೆ ತಿರ್ಗಿಸ್ತಿದ್ದೀನಿ. ಆ್ಯಂಡ್ ನನ್ನ ಹತ್ರ ಇರೋದು ಇದೇನೆ, ಹಂಗಾಗಿ ಇದರಲ್ಲೇ ತಿರುಗಿಸ್ಕೊಳ್ತಿದ್ದೀನಿ. ಎಲ್ಲೂ ಒಂಚೂರು ಗಂಟು ಇಲ್ದಂಗೆ ಕ್ಲೀನಾಗಿ ತಿರುಗಿಸ್ಕೊಳ್ಬೇಕಾಗತ್ತೆ ಮಜ್ಜಿಗೆ ಆಗೋವರೆಗೂ. ಆ್ಯಂಡ್ ಈಗ ನೋಡಿ, ನಾನು ಆಗಲೇ ನೆನೆಸಿಟ್ಟಿರುವಂತಹ ಬೆಲ್ಲ ಕೂಡ ಚೆನ್ನಾಗಿ ಕರಗಿದೆ. ಸ್ವಲ್ಪ ಸ್ವೀಟ್ ಜಾಸ್ತಿನೇ ಇರಬೇಕಾಗತ್ತೆ ಪಾನಕ ಆಗಿರೋದ್ರಿಂದ. ಆ್ಯಂಡ್ ಈಗ ಕರ್ಬೂಜ ಹಣ್ಣನ್ನು ಕಟ್ ಮಾಡ್ಕೊಳ್ತಿದ್ದೀನಿ. ಒಂದು ಸ್ವಲ್ಪ ದೊಡ್ಡ ಸೈಜನ್ನೇ ತಂದಿದ್ರು, ಚೆನ್ನಾಗಿ ಹಣ್ಣಾಗಿತ್ತು. ಹಂಗಾಗಿ ಅರ್ಧನ ಯೂಸ್ ಮಾಡಿ ಅರ್ಧನ ಎತ್ತಿಡ್ತಿದ್ದೀನಿ. ತುಂಬಾ ಮಾಡಿ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಅರ್ಧದನ್ನು ಮಾತ್ರ ಯೂಸ್ ಮಾಡ್ತಿದ್ದೀನಿ. ಅದರಲ್ಲಿರೋಂತಹ ಬೀಜನೆಲ್ಲ ತೆಗೆದು ಕ್ಲೀನಾಗಿ ಹಾಕ್ಕೊಳ್ತಿದ್ದೀನಿ. ಆ್ಯಂಡ್ ನನಗೆ ಈ ಕರ್ಬೂಜ ಹಣ್ಣು ಅಂದರೆ ಯಾಕೋ ತುಂಬಾ ಇಷ್ಟ. ಇದರ ಸ್ಮೆಲ್ ಆಗಿರ್ಬೋದು. ಈ ಸೀಸನ್ ಬಂತು ಅಂದರೆ ನಾನು ವಾಟರ್ ಮಿಲನ್ಗಿಂತೂ ತುಂಬ ಇಷ್ಟಪಡೋದು ಈ ಕರ್ಬೂಜ ಹಣ್ಣಿನ ಜ್ಯೂಸು. ಆ್ಯಂಡ್ ಪ್ರತಿ ಸಲ ನಾವು ಈ ಜ್ಯೂಸನ್ನು ನಾವು ಮಿಕ್ಸರ್ ಜಾರ್ಗೆ ಹಾಕಿ ರುಬ್ಕೊಂಡು ಮಾಡ್ತೀವಿ. ಬಟ್ ಹಬ್ಬದ ದಿನ ಊರ ಕಡೆ ಎಲ್ಲ ಕೈಯಲ್ಲಿ ಕ್ಯೂಚಿ ಮಾಡೋರು, ಹಂಗಾಗಿ ನಾನು ಇವತ್ತು ಹಬ್ಬದ ದಿನ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಕೂಡ ಕೈಯಲ್ಲಿ ಕ್ಯೂಚಿ ಮಾಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ತುಂಬ ಇಷ್ಟಪಟ್ಟು ಕುಡಿದೆ. ಸ್ವೀಟೆಲ್ಲ ಜಾಸ್ತಿ ಇಷ್ಟಪಡಲ್ಲ, ಬಟ್ ಪಾನಕ ತುಂಬಾ ರುಚಿಯಾಗಿ ಬಂದಿತ್ತು, ಇಷ್ಟಪಟ್ಟು ಕುಡಿದೆ. ಆ್ಯಂಡ್ ನಾನು ಕರ್ಬೂಜ ಹಣ್ಣನ್ನೆಲ್ಲ ಚೆನ್ನಾಗಿ ಕ್ಯೂಚಿದಾದಮೇಲೆ ಒಂದ್ಸರಿ ಕ್ಲೀನಾಗಿ ಮಿಕ್ಸ್ ಮಾಡಿ ಯಾಲಕ್ಕಿ ಪುಡಿನ ಹಾಕ್ಕೊಳ್ತೀನಿ. ನಾನು ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಆ ಪುಡಿನ ಹಾಕ್ಕೊಳ್ತಿದ್ದೀನಿ. ಹಾಕ್ಕೊಂಡು ಇದಕ್ಕೆ ಸ್ವಲ್ಪದಷ್ಟು, ಜಾಸ್ತಿ ಬೇಡ, ಒಂದು ಚೂರಷ್ಟು ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಕೆಲವರು ಹುಣಸೆಹಣ್ಣು, ನಿಂಬೆಹಣ್ಣು ಎಲ್ಲ ಹಾಕ್ತಾರೆ, ಬಟ್ ಅದು ಯಾವುದು ನಾನು ಹಾಕೋದಿಲ್ಲ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಕ್ಲೀನಾಗೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಕೆಲವ್ರಿಗೆಲ್ಲ ಈ ಥರ ಕ್ಯೂಚಿ ಮಾಡೋದು ಇಷ್ಟ ಆಗಲ್ಲ, ಬಟ್ ತುಂಬಾ ರುಚಿಯಾಗಿ ಬಂದಿತ್ತು. ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಇತ್ತು. ಪಾನಕ ಕುಡಿತಿದ್ರೆ ಇನ್ನೂ ಕುಡಿಯೋಣ ಅನ್ನಿಸ್ತಿತ್ತು, ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಮೊದಲಿಗೆ ನಾನು ಎಲ್ಲರಿಗೂ ಕೊಡೋ ಮುಂಚೆ ನೈವೇದ್ಯಕ್ಕೆ ಇಟ್ಬಿಡೋಣ ಅಂತ ಫಸ್ಟು ಒಂದು ಬೌಲ್ಗೆ ಹೆಸರುಬೇಳೆ ಆಗಿರ್ಬೋದು, ಮಾಡಿರೋಂತಹ ಪಾನಕ ಆಗಿ ಮಜ್ಜಿಗೆ ಆಗಲಿ ಪ್ರತಿಯೊಂದನ್ನು ಫಸ್ಟು ಒಂಚೂರು ನೈವೇದ್ಯಕ್ಕಿಟ್ಟು ಮತ್ತು ನಾವು ಮನೆಯವರೆಲ್ಲರೂ ತೊಗೊಂಡಿದ್ವಿ. ನಾನು ತಂಪಾಗಿರುತ್ತೆ ಅಂತ ಮಣ್ಣಿನ ಪಾತ್ರೆಗಳಲ್ಲಿ ಮಾಡಿ ಒಳ್ಳೇದು ಮಾಡಿದೆ. ಬಿಕಾಸ್ ಮಧ್ಯಾಹ್ನ ಆದರೂ ಎಷ್ಟು ತಣ್ಣಗಿತ್ತು ಗೊತ್ತಾ, ಕುಡಿಯೋಕ್ಕೆ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನೀರು ಕೂಡ ಅಷ್ಟೇ, ಕುಡಿಯೋದಕ್ಕೆ ಆಗಲ್ಲ, ಎಷ್ಟು ಬಿಸಿ ಇರುತ್ತೆ. ಈಗ ಬಿಸಿಲು ಕೂಡ ಅಷ್ಟೇ, ಯಾವ ವರ್ಷವೂ ಇರಲಿಲ್ಲ ಅಷ್ಟು ಬಿಸಿಲು ಈ ವರ್ಷ ಇದೆ. ತುಂಬಾ ಬಿಸಿಲು, ಆಚೆ ಹೋಗ್ಬೇಕಾದ್ರೆ ಭಯ ಆಗುತ್ತೆ ಒಂದು ಸೆಕೆಂಡ್. ಸೊ ಹಂಗಾಗಿ ಆದಷ್ಟು ಮಡಿಕೆಯನ್ನು ಯೂಸ್ ಮಾಡಿ ಅಂತ ರೆಫರ್ ಮಾಡ್ತೀನಿ. ಅಟ್ಲೀಸ್ಟ್ ನೀರು ಇಡೋದಕ್ಕಾದರೂ ಮಡಿಕೆಯಲ್ಲಿ ನೀರಿಟ್ಕೊಂಡು ಕುಡೀರಿ, ತುಂಬಾ ಒಳ್ಳೆಯದು ಮೈಗೆ. ನಮ್ಮ ಮೈ ಕೂಡ ಅಷ್ಟೇ ತುಂಬಾ ತಂಪಾಗಿರುತ್ತೆ. ಆ್ಯಂಡ್ ಈ ಹಬ್ಬಕ್ಕೆ ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಕಮ್ಮಿ ಪಾನಕ ಕುಡಿದು ಮಜ್ಜಿಗೆನ ಜಾಸ್ತಿ ಕುಡೀರಿ ಅಂತ ಹೇಳ್ತೀನಿ. ಬಿಕಾಸ್ ಮಜ್ಜಿಗೆ ಕುಡಿಯೋದ್ರಿಂದ ಮೈಗೆ ತುಂಬಾ ತಂಪು. ಆ್ಯಂಡ್ ಪೂಜೆ ಎಲ್ಲ ಮುಗಿಸಿ ನೈವೇದ್ಯಕ್ಕೆಲ್ಲ ಇಟ್ಟು ಏನೋ ಒಂಥರ ಹಬ್ಬದಲ್ಲಿ ದೇವರನ್ನ ಅಲಂಕಾರನ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಅಲ್ವಾ. ಆ್ಯಂಡ್ ಇರೋ ಅಷ್ಟರಲ್ಲೇ ಎಲ್ಲ ಚೆನ್ನಾಗಿ ಹೂವು ಎಲ್ಲ ಇಟ್ಟು ಅಲಂಕಾರ ಮಾಡಿ ದೀಪ ಹಚ್ಚಿ ನೈವೇದ್ಯಕ್ಕೆ ಇಟ್ಟು ಒಂದು ಸ್ವಲ್ಪ ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡೆ. ಆ್ಯಂಡ್ ಒಂಥರ ಖುಷಿ ನನಗೆ ಈ ಥರ ಹಬ್ಬಗಳಲ್ಲಿ ವಿಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡೋದಕ್ಕೆ. ಆ್ಯಂಡ್ ಪೂಜೆ ಎಲ್ಲ ಮುಗಿಸಿ ನಾನು ಕೂಡ ದೇವಸ್ಥಾನಕ್ಕೆ ಹೋಗಿ ಬಂದೆ. ನಮ್ಮ ಮನೆಯವ್ರು ಇರಲಿಲ್ಲ, ಏನೋ ಕೆಲಸ ಇತ್ತು ಅಂತ ಆಚೆ ಹೋಗಿದ್ರು. ಹಾಗಾಗಿ ನಾನೊಬ್ಬಳೇ ದೇವಸ್ಥಾನಕ್ಕೆ ಹೋಗಿ ಬಂದೆ, ಮಕ್ಕಳನ್ನ ಮನೇಲಿ ಮಲಗಿಸಿ. ಆ್ಯಂಡ್ ದೇವಸ್ಥಾನಕ್ಕೆ ಹೋಗಿ ಬಂದು ಫೋಟೋಸ್ ತೊಗೊಳ್ಳೋಣ ಅಂದರೆ ಫೋಟೋಸ್ ಕೂಡ ತೊಗೊಳಕ್ಕಾಗಲಿಲ್ಲ. ಸಿಂಪಲಾಗಿ ಒಂದು ಟಾಪ್ ಹಾಕ್ಕೊಂಡಿದ್ದೆ ಗ್ರೀನ್ ಆ್ಯಂಡ್ ಒಂದು 2 ಜೀನ್ಸ್ ಟಾಪ್ನ ಆರ್ಡರ್ ಮಾಡಿದ್ದೆ ಮಿಂತ್ರಾಯಿಂದ ಆ್ಯಂಡ್ ಒಂದು ಇನ್ಸ್ಟಾಗ್ರಾಮ್ ಐಡಿಯಿಂದ. ನಿಮ್ಮ ಮುಂದೆನೇ ಓಪನ್ ಮಾಡ್ತಿದ್ದೀನಿ ಹೆಂಗಿದೆ ಏನು ಅಂತ. ಆ್ಯಕ್ಚುಲಿ ನಾನು ಸ್ಪೆಸಿಫಿಕ್ಕಾಗಿ ಇಂಥದ್ದೇ ಬೇಕು ಅಂತ ಆರ್ಡ್ರ್ ಮಾಡ್ಕೊಂಡಿದ್ದೆ. ಒಂದು ಟಾಪ್ ಇದೆ ನೋಡಿ, ಒಂಥರ ಗ್ರೀನ್ ಕಲರ್ ಕಾಣಿಸ್ತಿದೆಯೋ, ನಾನು ಒಂಥರ ಗ್ರೀನ್ ಬ್ಲೂ ಥರ
ಬ್ಲೂ ಅಂತ ಅಂದ್ಕೊಳ್ಳಿ. ಆ್ಯಂಡ್ ಈ ಥರ ನನಗೆ ಈ ಥರ ಮೆಟೀರಿಯಲ್ಸ್ನಲ್ಲಿ ತೊಗೊಬೇಕು ಅಂತ ತುಂಬ ದಿನದಿಂದ ಅಂದ್ಕೊಳ್ತಿದ್ದೆ. ಆ್ಯಕ್ಚುಲಿ ನನ್ನ ಹತ್ರ ಈ ಥರದ್ದಿತ್ತು ಫಸ್ಟು ಒಂದು ವೈಟ್ ಆ್ಯಂಡ್ ಬ್ಲ್ಯಾಕಲ್ಲಿ. ಅದು ಸ್ವಲ್ಪ ಹಳೇದಾಗ್ಬಿಟ್ಟಿತ್ತು. ಆ್ಯಂಡ್ ನನಗೆ ಈ ಥರ ಕ್ರಾಪ್ ಟಾಪ್ ಥರ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ತರಿಸ್ಕೊಂಡಿದ್ದೆ. ಮೆಟೀರಿಯಲ್ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇನ್ನೊಂದು ಬ್ಲ್ಯಾಕ್ ಆ್ಯಂಡ್ ವೈಟ್, ಇದು ಕೂಡ ಅಷ್ಟೇ ಕ್ರಾಪ್ ಟಾಪ್ ಥರನೇ ಬರುತ್ತೆ. ಒಂದು ಸ್ವಲ್ಪ ಓವರ್ ಸೈಜ್ ಲೂಸ್ ಆಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ತರಿಸ್ಕೊಂಡು. ಆ್ಯಕ್ಚುಲಿ ನನಗೆ ಈ ಥರ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಇಷ್ಟ ಫ್ಲವರ್ಸ್ದು. ಸೊ ಹಂಗಾಗಿ ಇನ್ನೂ ಒಂದು ತರಿಸ್ಕೊಂಡಿದ್ದೆ. ಆ್ಯಂಡ್ ಆ್ಯಕ್ಚುಲಿ ಕ್ವಾಲಿಟಿ ವೈಸ್ ಚೆನ್ನಾಗಿತ್ತು. ಆ್ಯಂಡ್ ಈ ಪಿಂಕು ಅಷ್ಟೇ, ನನಗೆ ಈ ಪಿಂಕ್ ಸ್ಪೆಸಿಫಿಕ್ಕಾಗಿ ನೋಡಿ ತೊಗೊಂಡಿದ್ದು. ಇದೊಂದು ಸ್ವಲ್ಪ ಪ್ರೈಸ್ ಜಾಸ್ತಿ ಆ್ಯಂಡ್ ಕ್ವಾಲಿಟಿ ಮಾತ್ರ ಮಸ್ತಿದೆ ಗೊತ್ತಾ. ಇದು ಹ್ಯಾಂಡ್ಸ್ಗೆ ಜೋಬ್ ಬಂದಿದೆ. ಇದು ಫುಲ್ ಸ್ಲೀವ್ಸ್. ಸಮ್ಮರ್ಗಿಂತೂ ವಿಂಟರಲ್ಲಿ ಚೆನ್ನಾಗಿರುತ್ತೆ, ಬಟ್ ಅಂದರೂ ಸಮ್ಮರಲ್ಲಿ ಹಾಕ್ಕೊಂಡ್ರು ಸೆಕೆ ಏನೂ ಆಗಲ್ಲ. ಎಷ್ಟು ಸಾಫ್ಟಾಗಿತ್ತು ಗೊತ್ತಾ ಮೆಟೀರಿಯಲ್. ಆ್ಯಂಡ್ ತುಂಬಾ ಚೆನ್ನಾಗಿತ್ತು. ಇದು ಅಷ್ಟೇ ಓವರ್ ಸೈಜಸ್ ಕ್ರಾಪ್ ಟಾಪ್. ಆ್ಯಂಡ್ ಬೇಕು ಅಂತ ತರಿಸ್ಕೊಂಡೆ. ಸ್ವಲ್ಪ ಪ್ರೈಸ್ ಜಾಸ್ತಿ ಅಂದರು. ಆ್ಯಂಡ್ ಮೂರೂ ಚೆನ್ನಾಗಿತ್ತು. ಜಾಸ್ತಿ ಚೆನ್ನಾಗಿದ್ದು ಇದು ಪಿಂಕು ಬ್ಲೂ. ಬ್ಲ್ಯಾಕ್ ಆ್ಯಂಡ್ ವೈಟ್ ನೋಡೋಕೆ ಚೆನ್ನಾಗಿದೆ. ಒಂದು ಕ್ವಾಲಿಟಿ ವೈಸ್ ಬಂದರೆ ಒಂದು 70% ಅಷ್ಟೇ. ಇವೆರಡು ಒಂದು 95% ಕೊಡ್ಬೋದು, ಅಷ್ಟು ಚೆನ್ನಾಗಿತ್ತು ಇವೆರಡು ಟಾಪ್. ಜೀನ್ಸ್ಗೆ ಅಂತ ತರಿಸ್ಕೊಂಡಿರೋ ಅಂಥದ್ದು. ಎಲ್ಲಾದರೂ ಹೊರ್ಗಡೆ ಹೋದರೆ ಹಾಕ್ಕೊಳ್ಳೋಣ. ಇವಾಗ ನಾರ್ಮಲ್ ಟಾಪ್ಸ್ ಎಲ್ಲ ಓಲ್ಡ್ ಆಗಿಬಿಟ್ಟಿದೆ. ಸೊ ಹಂಗಾಗಿ ಕ್ರಾಪ್ ಟಾಪ್ಸ್ ಬೇಕು ಅನ್ನಿಸ್ತು. ಹಂಗಾಗಿ ಇದನ್ನು ತರಿಸ್ಕೊಂಡೆ. ಕ್ವಾಲಿಟಿ ವೈಸ್ ಇಟ್ಸ್ ನೈಸ್. ಆ್ಯಂಡ್ ಮೂರೂ ಫುಲ್ ಸ್ಲೀವ್ಸೇ ತರಿಸ್ಕೊಂಡಿದ್ದೀನಿ. ಬಿಕಾಸ್ ಈ ಬೇಸಿಗೆ ಆದ್ರೂ ನನಗೆ ಫುಲ್ ಸ್ಲೀವ್ಸೇ ಹಾಕ್ಕೊತೀನಿ. ಬಿಕಾಸ್ ಈ ಸಮ್ಮರ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಬಿಸಿಲು. ಇವಾಗಲೇ ಇರೋದು ಅಷ್ಟಿಷ್ಟು ಮಾತ್ರ ಕಲರು, ಅದು ಹೋಗ್ಬಿಡುತ್ತೆ ಅಂದ್ಬಿಟ್ಟು ಟ್ಯಾನ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಫುಲ್ ಸ್ಲೀವ್ಸ್ ತರಿಸ್ಕೊಂಡಿದ್ದೀನಿ. ಆ್ಯಂಡ್ ಚಾರುನ ಮಲಗಿಸಿದ್ದೆ. ಪಾಪು ಮಳಗಿ ಎದ್ದೋಳ್ಬಿಟ್ಲು ರೆಸ್ಟ್ ಮಾಡೋಣ ಅಂತಂದರೆ ಅವಳೊಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡಿದ್ದು. ಆ್ಯಂಡ್ ಅವಳು ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡಿದ್ಲು ಆರಾಮಾಗಿ. ಚಾರ್ವಿ ಮಲಗಿರೋ ಟೈಮಲ್ಲಿ ಇವಳು ಆಟ ಆಡ್ಕೊಂಡಿದ್ಲು. ಫ್ರಾಕ್ ಹಾಕಿದ್ದೆ. ಫ್ರಾಕ್ ಶಕೆ ಅಂದ್ಬಿಟ್ಟು ಅಜ್ಜಿ ತೆಗೆಸ್ಬಿಟ್ರು. ಆ್ಯಂಡ್ ಒಂದು ಬನಿಯನ್ ಥರದ್ದು ಹಾಕ್ಬಿಟ್ಟು ಆರಾಮಾಗಿ ಮಲಗಿಸಿದ್ದೆ. ಆ್ಯಂಡ್ ಅವಳು ಮಲ್ಕೊಂಡ್ಲು, ಚಾರ್ವಿ ಎದ್ಲು. ನಾನು ಒಂದು ಸ್ವಲ್ಪ ಏನೂ ತೊಗೊಂಡಿರಲಿಲ್ಲ ಊಟಕ್ಕೆ. ಸೊ ಹಂಗಾಗಿ ಒಂದು ಸ್ವಲ್ಪ ಪಾನಕ, ಮಜ್ಜಿಗೆ, ಹೆಸರುಬೇಳೆನೂ ಎಲ್ಲದನ್ನು ಸ್ವಲ್ಪ ತಿನ್ಕೊತಿದ್ದೀನಿ. ಮಧ್ಯಾಹ್ನ ಊಟ ಸ್ಕಿಪ್ ಮಾಡಿ. ಆ್ಯಂಡ್ ಚಾರ್ವಿನೂ ಎದ್ದಿದ್ಲಲ್ವ, ಅವಳನ್ನು ಸ್ವಲ್ಪ ಹೊತ್ತು ಆಚೆ ಕರ್ಕೊಂಡು ಹೋಗೋಣ ಅಂತ ಕೆಳಗಡೆ ಕರ್ಕೊಂಡು ಹೋದೆ. ಸಮ್ಮರ್ ಹಾಲಿಡೇಸ್ ಆಗಿರೋದ್ರಿಂದ ನಮ್ಮ ನೈಬರ್ ಮಕ್ಕಳೆಲ್ಲ ಬ್ಯಾಡ್ಮಿಂಟನ್ ಎಲ್ಲ ಆಡ್ತಿರ್ತಾರೆ. ಸೊ ಅವ್ರ ಜೊತೆ ನಾನು ಸ್ವಲ್ಪ ಹೊತ್ತು ಆಡಿಕೊಂಡು ಚಾರ್ವಿನೂ ಆಡಿಸ್ಕೊಂಡು ಬಂದೆ. ಚಾರ್ವಿನ ಕೆಳಗಡೆ ಕರ್ಕೊಂಡು ಹೋದರೆ ಅಲ್ಲಿ ಮಕ್ಕಳಿರ್ತಾರೆ, ಅವ್ರ ಜೊತೆ ಎಲ್ಲ ಅವಳು ಆಡ್ಕೊಂಡಿರ್ತಾಳೆ, ನಾನು ಆಡ್ಕೋಬೋದು. ಆ್ಯಂಡ್ ಚಿಕ್ಕ ಪಾಪು ಇದ್ದರೂ ಹೋಗಿದ್ದೀನಿ ಅಂತ ಅನ್ಕೋಬೋದು. ಮೇಲೆ ನಮ್ಮ ಅಜ್ಜಿ ಜೊತೆ ಇದ್ದಾಳೆ. ನಮ್ಮ ಅಜ್ಜಿ ಇದ್ರೇ ನಾನು ಹಿಂಗೆಲ್ಲ ಹೋಗೋಕ್ಕಾಗತ್ತೆ, ಇಲ್ಲಾಂದರೆ ಚಿಕ್ಕ ಪಾಪುನ ಎತ್ಕೊಂಡು ಹೋಗೋಕ್ಕಾಗಲ್ಲ. ನಮ್ಮ ಅಜ್ಜಿ ಇದ್ದಾಗ ನಾನು ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಬರ್ತೀನಿ. ಆ್ಯಂಡ್ ಯಾವಾಗಲಾದರೂ ಹೋಗಿ ಏನಾದರೂ ತಿನ್ಕೊಂಡು ಬರೋದು ಎಲ್ಲ ಮಾಡ್ತೀನಿ. ನಮ್ಮ ಅಜ್ಜಿ ಇರೋದ್ರಿಂದ ಸ್ವಲ್ಪ ಎಲ್ಲದಕ್ಕೂ ಅನುಕೂಲ, ಒಂದು ಸ್ವಲ್ಪ ಫ್ರೀಡಮ್ ಎಲ್ಲದಕ್ಕೂ. ಆ್ಯಂಡ್ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾಳೆ. ಅವಳಿಗೆ ಮೇಲೇ ಇದ್ದು ಬೋರ್ ಆಗಿಬಿಟ್ಟಿರುತ್ತೆ. ಸೊ ಆರಾಮಾಗಿ ಆಟ ಆಡ್ಕೊಂಡಿರ್ತಾಳೆ. ನಾನು ನಮ್ಮ ಮನೆಯವ್ರಿಗೆ ಟೀ ಮಾಡೋಣ ಅಂತ ಮೇಲೆ ಬಂದೆ. ಸೊ ಚಾರ್ವಿ ಆಡ್ಕೊಂಡಿದ್ಲು. ಆ್ಯಂಡ್ ಸಾಯಂಕಾಲ ಆಯಿತು ಅಂತಂದರೆ ಏನಾದರೂ ಮಧ್ಯಾಹ್ನ ಊಟ ಬೇರೆ ಮಾಡಿರಲಿಲ್ಲ. ಸೊ ಏನಾದರೂ ತೊಗೊಂಬನ್ರಿ ಅಂದರೆ ಸಮೋಸ ತೊಗೊಂಬಂದಿದ್ರು. ಸೊ ಒಂದು ಸ್ಟ್ರಾಂಗ್ ಟೀ, ಮಸಾಲ ಟೀ ಮಾಡಿಕೊಂಡು ಅದರ ಸೈಡ್ಗೆ ಅಂತ ಸಮೋಸ ತಿಂದ್ಕೊಂಡು ಎಂಜಾಯ್ ಮಾಡಿದ್ವಿ. ಮಣ್ಣಿನ ಕಪ್ಪಲ್ಲಿ ಟೀ ಮಾಡ್ಕೊಂಡು ಕುಡಿತಾ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಆ್ಯಂಡ್ ನಮ್ಮ ಅಜ್ಜಿ ಬೇರೆ ಊರಿಗೆ ಹೋಗಬೇಕು ಅಂತಿದ್ರು, ಹೋಗಿ ಬರ್ತೀನಿ ಅಂತ ಹೇಳಿ. ಸೊ ಅವರು ಒಂದು 2 ಡೇಸ್ ಊರಿಂದ ಬರಲ್ಲ. ಐ ಥಿಂಕ್ ನಾಳಿದ್ದು ಬರ್ತೀನಿ ಅಂತೇಳಿದ್ದಾರೆ. 1-2 ಡೇಸ್ ನನಗೊಂದು ಸ್ವಲ್ಪ ಕೆಲಸ ಜಾಸ್ತಿನೇ, ಅಂದರೆ ಡಬಲ್ ಕೆಲಸ ಇರುತ್ತೆ. ಎಲ್ಲ ನಾನೇ ಮಾಡಿಕೊಂಡು ಮಕ್ಕಳನ್ನು ನೋಡ್ಕೋಬೇಕಾಗತ್ತೆ. ಆ್ಯಂಡ್ ದಟ್ಸ್ ಫೈನ್. ಆ್ಯಂಡ್ ಅಜ್ಜಿನ ಕಳಿಸ್ಕೊಟ್ಟು ನಾನು ಸಾಯಂಕಾಲ ದೀಪ ಹಚ್ಚೋಣ ಅಂತ ರೆಡಿ ಆಗ್ತಿದ್ದೀನಿ. ಆ್ಯಂಡ್ ಸಾಯಂಕಾಲ ದೀಪ ಹಚ್ಚಿ ನೈಟ್ಗೆ ಸೊಪ್ಪಿನ ಸಾರು ಮಾಡ್ಕೊಂಡ್ವಿ. ಮೆಬಿಲಿನಿಂದ ಒಂದು ಹೊಸ ಲಿಪ್ಸ್ಟಿಕ್ ತರಿಸ್ಕೊಂಡಿದ್ದೆ. ಹಚ್ಕೊಂಡ್ರೆ ಒಂದು ಸ್ವಲ್ಪ ಡಾರ್ಕಾಗಿ ಕಾಣ್ತಿದೆ, ಬಟ್ ಇಟ್ಸ್ ನೈಸ್. ಆ್ಯಂಡ್ ಈ ವಿಡಿಯೋನ ಯಾರೆಲ್ಲ ಕೊನೆವರೆಗೂ ನೋಡಿದ್ರೆ ಅವ್ರಿಗೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಗೈಸ್. ಬಾಯ್, ಸಿ ಯು ನೆಕ್ಸ್ಟ್ ವ್ಲಾಗ್.